ಫ್ರೆಂಡ್ಸ್, ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ನಮ್ಮ ವಿರುದ್ಧವಾಗಿರುವಂತೆ ಅನಿಸುತ್ತದೆ. ಸಮಸ್ಯೆಗಳು ಒಂದರ ಹಿಂದೆ ಒಂದಾಗಿ ಬರುತ್ತವೆ. ಮನಸ್ಸು ಗೊಂದಲದಲ್ಲಿ ಇರುತ್ತದೆ. ಏನು ಮಾಡಬೇಕು ಅನ್ನೋದೇ ಅರ್ಥವಾಗುವುದಿಲ್ಲ. ಆದರೆ ನೆನಪಿಟ್ಟುಕೊಳ್ಳಿ, ಪ್ರತಿ ಸಮಸ್ಯೆಯಲ್ಲೂ ಒಂದು ಪರಿಹಾರ ಇದ್ದೇ ಇರುತ್ತದೆ. ಫ್ರೆಂಡ್ಸ್, ಇಂದು ನಾನು ಈ ವಿಡಿಯೋದಲ್ಲಿ ಜೀವನದ ಕಷ್ಟಕರ ಪರಿಸ್ಥಿತಿಗಳಲ್ಲಿ ಹೇಗೆ ಶಾಂತವಾಗಿರಬೇಕು ಮತ್ತು ಪರಿಹಾರವನ್ನು ಹೇಗೆ ಕಂಡುಹಿಡಿಯಬೇಕು ಅನ್ನೋದನ್ನ ಸರಳವಾಗಿ 5 ಪಾಯಿಂಟ್ಸ್ಗಳ ಮೂಲಕ ತಿಳಿಸಿಕೊಡುವವನಿದ್ದೇನೆ. ಪಾಯಿಂಟ್ ನಂಬರ್ 1, ಮೊದಲು ಗಾಬರಿಯಾಗಬೇಡಿ. ಸಮಸ್ಯೆ ಬಂದ ತಕ್ಷಣ ಬಹಳಷ್ಟು ಜನ ಭಯಪಡುತ್ತಾರೆ. ಆ ಭಯವೇ ಸಮಸ್ಯೆಯನ್ನು ಇನ್ನಷ್ಟು ದೊಡ್ಡದಾಗಿ ತೋರಿಸುತ್ತದೆ. ಆದ್ದರಿಂದ ನಿಮ್ಮ ಮೊದಲ ಹೆಜ್ಜೆ ಶಾಂತವಾಗಿರಿ. ಸ್ವಲ್ಪ ಸಮಯ ತೆಗೆದುಕೊಳ್ಳಿ, ಆಳವಾಗಿ ಯೋಚಿಸಿ. ಯಾಕೆಂದರೆ ಗಾಬರಿಯಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಹೆಚ್ಚು ತಪ್ಪಾಗಿರುತ್ತವೆ. ನಂಬರ್ 2, ಸಣ್ಣ ಸಣ್ಣ ಹೆಜ್ಜೆಗಳನ್ನು ಹಾಕಿ. ಹೌದು ಫ್ರೆಂಡ್ಸ್, ದೊಡ್ಡ ಸಮಸ್ಯೆಗಳನ್ನು ಒಂದೇ ದಿನದಲ್ಲಿ ಪರಿಹರಿಸಲು ಸಾಧ್ಯವಿಲ್ಲ. ಒಂದು ದೊಡ್ಡ ಸಮಸ್ಯೆಯನ್ನು ಸಣ್ಣ ಭಾಗಗಳಾಗಿ ವಿಭಜಿಸಿ. ಉದಾಹರಣೆಗೆ, ಹಣಕಾಸಿನ ಸಮಸ್ಯೆ ಇದ್ದರೆ ಅನಗತ್ಯ ಖರ್ಚು ಕಡಿಮೆ ಮಾಡಿ. ಹೊಸ ಆದಾಯದ ಮಾರ್ಗ ಹುಡುಕಿ. ಯೋಜನೆ ಮಾಡಿ. ಸಣ್ಣ ಹೆಜ್ಜೆಗಳು ಬಹು ದೊಡ್ಡ ಬದಲಾವಣೆಯನ್ನು ತರುತ್ತವೆ. ನಂಬರ್ 3, ಒಬ್ಬರೇ ಎಲ್ಲವನ್ನೂ ಎದುರಿಸಬೇಡಿ. ಹೌದು ಫ್ರೆಂಡ್ಸ್, ಸಹಾಯ ಕೇಳುವುದು ದುರ್ಬಲತೆ ಅಲ್ಲ. ನಿಮ್ಮ ಕುಟುಂಬ, ಸ್ನೇಹಿತರು, ಶಿಕ್ಷಕರು ಅಥವಾ ಅನುಭವ ಹೊಂದಿರುವ ವ್ಯಕ್ತಿಗಳ ಜೊತೆ ಮಾತನಾಡಿ. ಕೆಲವೊಮ್ಮೆ ಒಂದು ಒಳ್ಳೆಯ ಸಲಹೆಯೇ ಜೀವನದ ದಿಕ್ಕನ್ನು ಬದಲಾಯಿಸಬಹುದು. ಪಾಯಿಂಟ್ ನಂಬರ್ 4, ಪ್ರತಿಯೊಂದು ಕಷ್ಟವೂ ಒಂದು ಪಾಠ. ಜೀವನದ ಕಷ್ಟಗಳು ನಮ್ಮನ್ನು ಮುರಿಯಲು ಬರುವುದಿಲ್ಲ, ಅವು ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡಲು ಬರುತ್ತವೆ. ಫ್ರೆಂಡ್ಸ್, ಇಂದು ನೀವು ಎದುರಿಸುತ್ತಿರುವ ಸಮಸ್ಯೆಯೇ ನಾಳೆ ನಿಮ್ಮ ಅನುಭವವಾಗುತ್ತದೆ. ಆದ್ದರಿಂದ ಸಮಸ್ಯೆಯಿಂದ ಓಡಬೇಡಿ, ಅದರಿಂದ ಕಲಿಯಿರಿ. ಪಾಯಿಂಟ್ ನಂಬರ್ 5, ನಿಮ್ಮ ಮೇಲೆ ನಂಬಿಕೆ ಇಡಿ. ಹೌದು ಫ್ರೆಂಡ್ಸ್, ಎಲ್ಲರೂ ನಿಮ್ಮನ್ನು ಬಿಟ್ಟರು, ನೀವು ನಿಮ್ಮನ್ನು ಬಿಡಬೇಡಿ. ನಿಮ್ಮೊಳಗೆ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿ ಇದೆ. ಗಮನದಲ್ಲಿರಲಿ, ಈ ಸಮಯವು ಕಳೆದು ಹೋಗುತ್ತದೆ. ಯಾವ ಕಷ್ಟವೂ ಶಾಶ್ವತವಲ್ಲ.